ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರೈತರ ಕೊನೆಯ ಅಸ್ತ್ರ ಯಾವ ಸರ್ಕಾರ ಯಾರು ನಮಗೆ ಮೇಲಿದ್ರೆ ಹೋದ್ರೆ ನಮ್ಮ ಮೆನಗುಳ ಮೇಲೆ ಗರ್ಜು ಕಟ್ಟಿ, ಅದೇ ನಮ್ಮ ಕೊನೆಯ ಅಸ್ತ್ರ. ಬಂಬುಕುಂಟ NH ರೋಡ್ ಅಲ್ಲಿ ಆಲ್ರೆಡಿ NH ರೋಡ್ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸಡನ್ ಆಗಿ ಕೆಲವರ ಒಂದು ಹಿತಾಸಕ್ತಿಯಿಂದ ಇಲ್ಲಿ ಬೈಪಾಸ್ ಬ್ರಿಡ್ಜ್ ಕಟ್ಟೋದಕ್ಕೆ ಬಂದಿದ್ದಾರೆ. ಮೊದಲಿದ್ದ ಇಲ್ಲಿ ಆ ಪ್ರಪೋಸಲ್ ಇದ್ದಿಲ್ಲ. ಇದ್ದಕ್ಕಿದ್ದಂಗೆ ಆ ಒಂದು ಪ್ರಪೋಸಲ್ ತಗೊಂಡು ಇಲ್ಲಿ ರೋಡ್ ಇಲ್ಲಿ ಬೈಪಾಸ್ ಬ್ರಿಡ್ಜ್ ಹಾಕೋದಕ್ಕೆ ಬಂದಿದ್ರು. ಆಗ ನಾವು ಅಂದ್ರಾಲ್ ಬಬ್ಕುಂಟೆ ರೈತರು ಇಲ್ಲಿಲ್ಲ ಸುತ್ತಮುತ್ತ ಎಲ್ಲರೂ ಸೇರಿ 2 ಸರಿ ಸ್ಟಾಪ್ ಮಾಡಿದ್ವಿ. ನಮಗೆ ಸರ್ವಿಸ್ ರೋಡ್ ಬೇಕು, ಕಡಕ್ ನೀರು ಹೋಗೋದಕ್ಕೆ ಕಾಲುವೆ ಬೇಕು. ಅದಾದ ತರುವಾಯ ನೀವು ಅಂಡರ್ ಪಾಸ್ ಬ್ರಿಡ್ಜ್ ಕಟ್ಟ್ರಿ, ಅಲ್ಲೇವರೆಗೆ ನಮಗೆ ಬೇಕಿಲ್ಲ ಅಂತ ನಾವು 2 ಸರಿ ಸ್ಟ್ರೈಕ್ ಮಾಡಿ ಕಳಿಸಿದ್ವಿ. ಕಾಂಟ್ರಾಕ್ಟರ್ ಬಂದರು, ಮಾತಾಡಿ ಹೋದ್ರು, ನಾವು ಅಧಿಕಾರಿಗಳ ಜೊತೆ ಮಾತಾಡ್ತಾ ಬಂದರು. ಅದು ತರುವಾಯ DC ಹತ್ರ ಹೋಗಿ ಬಂದಿವಿ, ಅವ್ರಿಗೆ ಮನವಿ ಪತ್ರ ಕೊಟ್ಟು ಬಂದಿವಿ. ಹೊಸಪೇಟೆ ಪ್ರಾಜೆಕ್ಟ್ ಡೈರೆಕ್ಟ್ರು ಅವ್ರ ಹತ್ರ ಹೋಗಿ ಬಂದಿವಿ, ಅವ್ರಿಗೆ ನಾವು ಮನವಿ ಕೊಟ್ಟು ಬಂದಿವಿ. ಆಮೇಲೆ SP ಹತ್ರ ಭೇಟಿಯಾಗಿ ಎಲ್ಲರ ಹತ್ರ ಭೇಟಿಯಾಗಿವಿ. ಆದರೂ ಅವ್ರೇನು ಹೇಳ್ಯಾರ, ಮೇಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಬಗೆಹರಿಸ್ತೀವಿ ಅಂತ ಹೇಳ್ಯಾರ. ನಮ್ಮದು ಬೇಡಿಕೆ ಇಷ್ಟೇ, ರೋಡ್ ಬ್ರಿಡ್ಜು ಬೇಕಂಬರು, ಬ್ರಿಡ್ಜು ಬ್ಯಾಡಂಬರ್ನ ಇಬ್ಬರನ್ನ ಕೂಡಿಸಿ, ಇಬ್ಬರು ಮಾತುಕತೆ ನಡೆಸಿ ಯಾರಿಗೆ ಏನು ಒಳ್ಳೇದಾಗ್ತದೆ, ರೈತರಿಗೆ ಒಳ್ಳೆಯದು ಬೇಕು. ಅದಕ್ಕಾಗಿ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. SP ಅವರಿಗೆ ಕೊಟ್ಟಿದ್ದೇವೆ, DC ಅವರಿಗೆ ಕೊಟ್ಟಿದ್ದೇವೆ, ನಿತಿನ್ ಗಡ್ಕರಿ ಅವ್ರ ಜೊತೆ ಮಾತಾಡಿದ್ದೇವೆ, MP ತುಕಾರಾಮ್ ಅವ್ರ ಜೊತೆ ಅವ್ರಿಗೆ ಮನವಿ ಪತ್ರ ಕೊಟ್ಟಿವಿ. ಇಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಜೊತೆ ಎಲ್ಲರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಬೈಪಾಸ್ ಬ್ರಿಡ್ಜ್ ಬರೋಕ್ಕೋಸ್ಕರ ಸುಮಾರು ಒಂದು 200 ಎಕರೆ ಭೂಮಿಗಳಿಗೆ ತೊಂದರೆ ಆಗ್ತೈತೆ. ಬೆಳೆ ಬರೋದಿಲ್ಲ, ರೈತರ ಮಕ್ಕಳು ಬೀದಿಗೆ ಬರ್ತಾರೆ, ಕಮರ್ಷಿಯಲ್ ರೇಟ್ ಕಡಿಮೆ ಆಗ್ತೈತೆ, ಹೊಲದ ಒಂದು ರೇಟ್ ಏನೈತಿ ಇವಾಗ ಅದೆಲ್ಲ ಕಡಿಮೆ ಆಗ್ತೈತೆ. ಕಡಿಮೆ ಆದಮೇಲೆ ಇನ್ನೊಂದು ಏನಾಗ್ತದೆ, ಕೇಳೋರು ಹೇಳ್ದಂಗೆ ಆಗ್ತೈತೆ. ಅದಕ್ಕಾಗಿ ಸರ್ವಿಸ್ ರೋಡ್ ಬೇಕು. ಸರ್ವಿಸ್ ರೋಡು ನಮಗೆ ಅನುಕೂಲ ಕೊಟ್ಟ ಮೇಲೆ ನೀವು ಮುಂದೆ ಮಾತಾಡಿ ಎಂಬುದು ನಮ್ಮ ಬೇಡಿಕೆ. ಸರ್, ನಮಗೆ ಇಲ್ಲಿ ಬ್ರಿಡ್ಜ್ ಮಾಡೋಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಆದರೆ ನಮ್ಗೆ ಸರ್ವಿಸ್ ರೋಡ್ ಬೇಕು. ಇಲ್ಲಿ 200 ಎಕರೆ ರೈತರಿಗೆ ಭಾರಿ ತೊಂದರೆ ಆಗ್ತದೆ. ಅದರಲ್ಲಿದ್ದ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಅಂದರೆ ಆ ಕಡೆಗೆ ರೈತರಿಗೆಲ್ಲ ಭಾರಿ ಅನುಕೂಲ ಆಗ್ತದೆ ಅಂತ ನಮ್ಮ ಧರಣಿದು. ಇಮ್ಮಿಡಿಯೇಟ್ಲಿ ನಮಗೆ ಆ ಕಡೆ ಈ ಕಡೆ ರೈತರಿಗೆ ಹೋಗೋ ದಾರಿ ಇಲ್ಲ. ಅದರಲ್ಲಿದ್ದ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಬಂದರೆ ಇಮ್ಮಿಡಿಯೇಟ್ಲಿ ಅನುಕೂಲ ಆಗ್ತದೆ, ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಅದರಲ್ಲಿದ್ದ ಹೋರಾಟ ಮಾಡ್ತಾಯಿದ್ದೀವಿ. ಈ ಸಲುವಾಗಿ ಹೊಸಪೇಟೆಗೆ ಹೋಗಿ ಲೆಟರ್ ಕೊಟ್ಟು ಬಂದಿವಿ, ಆಮೇಲೆ DC ಕೊಟ್ಟಿವಿ, SP ಕೊಟ್ಟಿವಿ, ಆಮೇಲೆ ಈ ಕಡೆ ತುಕಾರಾಮ್ PAಗೆ ಹೋಗಿ ಲೆಟರ್ ಕೊಟ್ಟು ಬಂದಿವಿ. ಅದರಲ್ಲಿದ್ದ ಇದು ಹೋರಾಟ ಮಾಡ್ತಾಯಿದ್ದೀವಿ. ಇದು ನಿಲ್ಲೋವರೆಗೆ ಹೋರಾಟ ಮಾಡ್ತೀವಿ. ರಸ್ತೆ ಆ ಕಡೆ ಈ ಕಡೆ ನಮಗೆ ಸರ್ವಿಸ್ ರಸ್ತೆ ಬರೋವರೆಗೆ ಹೋರಾಟ ಮಾಡ್ತಾನೆ ಇರ್ತೀವಿ. ನಾವು ಬ್ರಿಡ್ಜ್ ಮಾಡೋಕ್ಕಂತ ಬಿಡಲ್ಲ. ನಾವು ಸರ್ವಿಸ್ ರೋಡ್ ಮಾಡ್ತಂತ ಗಮನಕ್ಕೆ ತಂದರೆ ನಾವು ನಮ್ಮ ಹೋರಾಟ ಹಿಂದಕ್ಕೆ ಸರ್ಕೊಂತೀವಿ. ನಾವು ಇಷ್ಟು ಮಾತ್ರ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡಿಕೊಡುವಂತ ದಯವಿಟ್ಟು ಎಲ್ಲರನ್ನ ಕೇಳ್ಕೊಂತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.